ಅವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಪಹಲ್ಗಾಮ ದುರಂತ ಘಟನೆಯ ನಂತರ ಭಾರತೀಯ ಸೇನೆ ಮತ್ತು ಭಾರತದ ಸರ್ಕಾರ, ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ತುರ್ತು ಕ್ರಮಗಳನ್ನು 15 ದಿನಗಳ ನಂತರ ಬಹಳ ಅತ್ಯುತ್ತಮ ಅಬ್ಬರವನ್ನು ಪಾಕಿಸ್ತಾನದ ಉಗ್ರರ ದಾಳಿಯನ್ನು ನಡೆಸಿದೆ. ಆ ಉಗ್ರ ದಾಳಿಯ ಮೇಲೆ ನೆಲೆಗಟ್ಟಿನವರ ನೆಲೆಗಳಿದ್ದಂತಹ ಪಂಜಾಬ್, ರಾಜಸ್ಥಾನದಿಂದ ಒಂದು 30 ಕಿಲೋಮೀಟರ್ ಹಿಡಿದು 100-150 ಕಿಲೋಮೀಟರ್ವರೆಗೂ ಇರುವಂತಹ ಹಡಗು ತಾಣಗಳ ಮೇಲೆ ದಾಳಿಯನ್ನು ನಡೆಸಿದೆ. ಅಕ್ಕಪಕ್ಕ ಕಟ್ಟಡಗಳಿಗೆ ಯಾವುದೇ ಥರ ತೊಂದರೆ ಆಗದ ರೀತಿ, ನಾಗರಿಕರಿಗೆ ತೊಂದರೆ ಆಗದ ರೀತಿ ಕಟ್ಟಡಗಳನ್ನು, ಅವರು ಇರುವಂಥ ವಾಸಸ್ಥಾನಗಳನ್ನು, ತಾಣಗಳನ್ನು ನೇರವಾಗಿ ದಾಳಿ ಮಾಡಿದೆ ಮತ್ತು ಅದಕ್ಕೆ ಪ್ರತ್ಯುತ್ತರವನ್ನು ಕೊಟ್ಟಿದೆ ಭಾರತ. ಮತ್ತು ಭಾರತದ ಈ ಸಿಂಧೂರ ಆಪರೇಷನ್ ಮಧ್ಯರಾತ್ರಿ ಮೇ 6ನೇ ತಾರೀಕು ಮಧ್ಯರಾತ್ರಿ 12:30ರಿಂದ 1 ಗಂಟೆಯಿಂದ 1:40-25 ನಿಮಿಷಗಳ ಕಾಲ ದಾಳಿ ನಡೆಸಿದೆ. JCBನಲ್ಲಿ ಒಳದೊಡಿಸಿ ಹೇಗಾಗುತ್ತೆ ಒಂದು ಕಟ್ಟಡಗಳು ಆ ರೀತಿ ಸೇನೆ ದಾಳಿ ನಡೆಸಿದೆ. ನಮ್ಮ ಕ್ಷಣಗಳಲ್ಲಿ ಅತ್ಯುತ್ತಮವಾಗಿ ಭಾರತೀಯ ಸೇನೆ ಬಹಳ ಧೈರ್ಯದಿಂದ ಮುನ್ನುಗ್ಗಿಯಲ್ಲೆಲ್ಲ ದಾಳಿ ನಡೆಸಿರುವುದು ಒಂದು ಸಾಧನೆ ಅಂತ ಹೇಳ್ಬೋದು. ಉಗ್ರ ನೆಲೆಗಟ್ಟಿನ ಆ ಒಂದು ದಾಳಿಗೆ ಪಾಕಿಸ್ತಾನ ಸರ್ಕಾರ ತತ್ತರಿಸಿದೆ. ಈಗ ಇದಕ್ಕಾಗಿ ಬೇರೆ ದೇಶಗಳು ಕೂಡ ಅದಕ್ಕೆ ಪ್ರತಿಕ್ರಿಯೆ ನೀಡಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೂಡ ಪಾಕಿಸ್ತಾನಕ್ಕೆ ಚೀಮಾರಿಯನ್ನು ಹಾಕಿ, ಚೀನಾ ದೇಶ ಯಾವ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಬೆಂಬಲ ಕೊಟ್ಟರು ಕೂಡ ಅದು ಯಾವ ಟೈಮ್ ಕೈ ಕೊಡುತ್ತೆ ಅಂತ ಹೇಳಕ್ಕೆ ಬರಲ್ಲ. ನೋಡೋಣ ಬನ್ನಿ ಅಲ್ಲಿ ದೃಶ್ಯಗಳು ಹೇಗೆ ನಡ್ತಿದೆ ಅಂತ. ಏನು ಖಾನ್ ಏನು ನಂಬರ್ ये मस्जिद तैयबा मरकज उमरकरा के अंदर ये नुकसान है. और आईमान सेट दे मुझे बस सेट दे अपना. एहलियाने मोहल्ला अपने बच्चों को, अपने बुजुर्गों को लेकर अपने घरों को लाद करके ऊपर रोड वाली तरफ चले जाएं और कलमा तैयबा का विर्द करें. ऐलान 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 एक जरूरी ऐलान समाअत फरमाएं. तमाम एहलियाने मोहल्ला के लोग अपने बच्चों को, अपने बुजुर्गों को लेकर अपने घरों को लाद करके ऊपर रोड वाली तरफ चले जाएं, क्योंकि ये कुछ अदारों का हमें हुक्म है कि आप अपने इस आबादी को यहां से थोड़ी देर के लिए शिफ्ट करें. बहुत बहुत शुक्रिया. और आईमान सेट दे मुझे बस सेट दे अपना.